ಪ್ರಶ್ನೆ ಸಂಖ್ಯೆ 505 ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಒದಗಿಸಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಮಾನ್ಯ ಸಚಿವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸಚಿವರಾದಾಗಿಂದ ಕಾರ್ಯಪ್ರವೃತ್ತರಾಗಿ ಕ್ರಿಯಾಶೀಲರಾಗಿ ಹೊಸಕೋಟೆ ತಾಲೂಕಿನ 3 ಹೋಬಳಿಗಳಿಗೆ ನೀರನ್ನ ಹರಿಸಂತ ಕೆಲಸನ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇರೋಂಥದ್ದು ಅನಗೊಂಡಹಳ್ಳಿ ಹೋಬಳಿ ಮತ್ತು ನಂದಗುಡಿ ಹೋಬಳಿ ಸುಮಾರು 150 ಗ್ರಾಮಗಳು 1,20,000 ಜನಸಂಖ್ಯೆ ಇರೋಂಥ ಒಂದು ಭಾಗದಲ್ಲಿ ಶಾಶ್ವತ ನೀರಾವರಿಯ ಒಂದು ವ್ಯವಸ್ಥೆ ನಮ್ಗೆ ಇಲ್ಲದೆ ಇರೋದ್ರಿಂದ ಬೆಂಗಳೂರಿಂದ ಏನು ಸಂಸ್ಕರಣೆ ಮಾಡಿದಂಥ ನೀರನ್ನ ನಮಗೆ ಲಿಫ್ಟ್ ಇರಿಗೇಷನ್ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ. ನಂದಗುಡಿ ಮತ್ತು ಸೂಲ್ಬೆಲೆ ಹೋಬಳಿಗಳಿಗೆ ದಯವಿಟ್ಟು ಅವ್ರನ್ನ ನೀರು ಹರಿಸ್ಕೊಳ್ಳೋಂಥ ಕೆಲಸನ ಮಾಡಿಕೊಡ್ಬೇಕಾಗಿದೆ. ಇವತ್ತು ಈ ಭಾಗಗಳಲ್ಲಿ ಸಾಕಷ್ಟು ಹಣ್ಣು, ತರಕಾರಿ, ಹೂವು, ರೇಷ್ಮೆ, ಹಾಲು ಇವೆಲ್ಲವುಗಳನ್ನು ಕೂಡ ಉತ್ಪಾದನೆ ಆಗ್ತಾ ಇದೆ. ಇವೆಲ್ಲಕ್ಕೂ ಕೂಡ ಅನುಕೂಲ ಆಗಂತೆ ನೀರನ್ನ ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿಕೊಡುವಂಥ ಕೆಲಸನ ಮಾನ್ಯ ಸಣ್ಣ ನೀರಾವರಿ ಸಚಿವರು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಕೇಳಿರ್ತಕ್ಕಂಥಗೆಲ್ಲ ಭಾಳ ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೀವಿ. ಅವರು ಅತಿ ಮುಖ್ಯವಾಗಿ ಸೂಲೆಬೆಲೆ ಹೋಬಳಿ ಮತ್ತು ನಂದಗುಡಿ ಹೋಬಳಿಯಲ್ಲಿರ್ತಕ್ಕಂಥ ಕೆರೆಗಳಿಗೆ ಬ್ಯಾಂಗ್ಳೂರಲ್ಲಿ ಸಿವರೇಜ್ ವಾಟರ್ನ ಏನು ನಾವು BWCSನವ್ರು ನಮ್ಮ ಮೈನ್ ಇರಿಗೇಷನ್ಗೆ ಸಪ್ಲೈ ಮಾಡ್ತಾರೆ, ಅದರಿಂದ ತುಂಬಿಸ್ಕೊಡ್ಬೇಕು ಕೆರೆಗಳಿಗೆ ಅಂತೇಳಿ ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ನಮ್ಮನ್ನ ಕರೆದುಕೊಂಡು ಹೋಗಿ ಜನರ ಜೊತೆಯಲ್ಲಿ ಕೂಡಿಸಿ ಅವತ್ತು ಮುಖ್ಯಮಂತ್ರಿಗಳಿಂದ ಆಶ್ವಾಸನ ಸಹಿತ ಪಡೆದಿದ್ದಾರೆ. ಈಗಾಗಲೇ ಅದನ್ನೆಲ್ಲ ನಾವು ಎಸ್ಟಿಮೇಟ್ ಮಾಡಿ DPR ರೆಡಿ ಮಾಡಿ ಈಗ ಅನುದಾನದ ಬಗ್ಗೆ ಮತ್ತು ಅದ್ರ ಜೊತೆಯಲ್ಲಿ ನಿಮಗೆ 40 MLD ಅನ್ನೂರು ಇದರಿಂದ ಬರಬೇಕಾಗ್ತದೆ. ಆ STP ಇನ್ನೂ BWSSನವ್ರು ಕನ್ಸ್ಟ್ರಕ್ಷನಲ್ಲಿದೆ. ಆದಷ್ಟು ತೀವ್ರದಲ್ಲಿ BWSನವ್ರು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಆ 40 MLD ನಮಗೆ ಸರಬರಾಜು ಮಾಡಿದರೆ ಒಂದು ನೀರಿನ ಸಮಸ್ಯೆ ಬಗೆಹರಿದೋಗ್ತದೆ. ಅದರ ಜೊತೆಯಲ್ಲಿ ಅನುದಾನದ ಲಭ್ಯತೆ ಮೇರೆಗೆ ಇವೆರಡು ಹೋಬಳಿಯಲ್ಲಿರ್ತಕ್ಕಂಥ ಕೆರೆಗಳಿಗೆ ಆದಷ್ಟು ತೀವ್ರದಲ್ಲಿ ತಮಗೆ ಅನುಕೂಲ ಮಾಡಿಕೊಡ್ತೇವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಸಭಾಧ್ಯಕ್ಷರೇ, ಧನ್ಯವಾದಗಳನ್ನ ಸೂಚಿಸ್ತಾ ಇವತ್ತು ಏನು ನಮಗೆ STP ಹೊರಮಾವಲ್ಲಿರ್ತಕ್ಕಂಥ 60 MLD ಸಾಮರ್ಥ್ಯದ STP ಏನಿವತ್ತು ಕಾರ್ಯದಲ್ಲಿದೆ ಅದು ಮುಗಿಯಷ್ಟರಲ್ಲಿ ಸುಮಾರು ಒಂದೂವರೆ ವರ್ಷ ಆಗ್ಬೋದು. ಆ ಒಂದು ಕಾಲದಲ್ಲೇನೆ ನಾವು ನೆಟ್ವರ್ಕ್ನ ಇವತ್ತೇನು ನಂದಗುಡಿಗೆ ಮತ್ತೆ ಸೂಲ್ಬೆಲೆಗೆ ಹರಿಸ್ಬೋದೋ ಅದನ್ನ ನಾವಿವತ್ತು ನೆಟ್ವರ್ಕ್ನ ಇವತ್ತೇ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಯಾವತ್ತು ನಮ್ಮ STP ಆನ್ಲೈನ್ ಆಗಿ ಬಂದು ನೀರದ್ರಿಂದ ಹೊರಗಡೆ ಬರುತ್ತೆ ಆವತ್ತು ನಾವು ಕೆರೆಗಳಿಗೆ ನೀರನ್ನ ಹರಿಸಕ್ಕೂ ಕೂಡ ನಾವು ರೆಡಿ ಆಗಿರ್ತೀವಿ. ಇದು STP ಮುಗಿಯೋವರೆಗೂ ಕಾತು ಅದ್ರ ನಂತರ ಪ್ರಾಜೆಕ್ಟ್ ಟೇಕಪ್ ಮಾಡೋದು ಬೇಡ. ತುರ್ತಿನ ಪರಿಸ್ಥಿತಿ ಇದೆ. ಅಂತರ್ಜಲದ ಮಟ್ಟ ಇವತ್ತು 1500-1400 ಅಡಿಗೆ ಕುಸಿದಿದೆ. ಇವತ್ತು ನೀವು 2 ಕೆರೆಗಳನ್ನ ತುಂಬರೋ ಮುಖಾಂತರವಾಗಿ ಈ 2 ಹೋಬಳಿಗಳಲ್ಲಿ ನಮಗೆ ಅಂತರ್ಜಲದ ಸುಧಾರಣೆ ಆಗಿದೆ. ಅದೇ ರೀತಿಯಲ್ಲಿ ಇವೆರಡವನ್ನು ಕೂಡ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಓಕೆ, ಈಗಾಗಲೇ BWSಲಿಂದ ನಮಗೇನು ನೀರು ಸರಬರಾಜು ಆಗಬೇಕು ಅದು ಪೂರ್ತಿ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅದು ಸನ್ಮಾನ್ಯ ಸದಸ್ಯರ ಸಹಿತ ಮಾಹಿತಿ ಇದೆ. ನಾವು ಈಗಾಗಲೇ BWSನವರಿಗೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಈಗಾಗಲೇ 2-3 ಮೀಟಿಂಗ್ ಮಾಡಿದ್ವಿ. ಅವರ ಎನ್ನೂರಲ್ಲಿಂದ ಕೊಡ್ತಕ್ಕಂಥ ಆ 60 MLD ಸರಿಯಾಗಿ ಬಂದಿದ್ರೆ ನಾವು ಅನುದಾನದ ಲಭ್ಯತೆ ಆಧಾರದ ಮೇಲೆ ಅದನ್ನು ನಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಆದಷ್ಟು ತೀವ್ರದಲ್ಲಿ ಆ ಯೋಜನೆ ನಾವು ಅನುಮೋದನೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಗುರುಮೇಶ್ ಶೆಟ್ಟಿ.